ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಹಿಂದಿನ ಮತ್ತು ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ಸುಬ್ಬು ಅವರು ಶ್ರಾವಣಿ ಜೊತೆ ಮಾತಾಡ್ತಾ ಇರ್ತಾರೆ. ಆಗ ವೀರೇಂದ್ರ ಅವರು ಸುಬ್ಬು ಸ್ಪೀಕರ್ ಹಾಕು, ನಾನು ಕೂಡ ಕೇಳಿಸ್ಕೊಳ್ತೀನಿ ಅಂತ ಹೇಳಿರ್ತಾರೆ. ಆಗ ಸುಬ್ಬು ಕೂಡ ಸ್ಪೀಕರ್ ಹಾಕಿ ತುಂಬಾನೇ ಭಯದಲ್ಲಿ ಮಾತಾಡ್ತಾ ಇರ್ತಾರೆ. ಆಗ ಶ್ರಾವಣಿ ಅವರು, ಸುಬ್ಬು ನಿಂಗೊಂದು ವಿಷಯ ಗೊತ್ತಾ, ನೀನು ಹತ್ರ ಬಂದಾಗೆಲ್ಲ ನನ್ನ ಹೃದಯ ಬಡಿತ ಜೋರಾಗಿ ಬಡ್ಕೊಳ್ಳೋದಕ್ಕೆ ಶುರು ಮಾಡಿಬಿಡುತ್ತೆ, ಕೈಗಳೆಲ್ಲ ನಡುಗ್ತಾ ಹೋಗ್ತವೆ, ತುಂಬಾನೇ ಒಂಥರ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಅದನ್ನ ಕೇಳ್ಬಿಟ್ಟು ವೀರೇಂದ್ರ ಅವರು ತುಂಬಾನೇ ಖುಷಿ ಪಡ್ತಾ ಇರ್ತಾರೆ. ಆಗ ಸುಬ್ಬವರು, ಅಯ್ಯೋ ಬಿಡಿ ಮೇಡಮ್, ಇವಾಗ ಅದೆಲ್ಲ ಯಾಕೆ, ನನಗೆ ತುಂಬ ಭಯ ಆಗ್ತಾ ಇದೆ ಅಂತ ಹೇಳ್ತಾರೆ. ಆಗ ಶ್ರಾವಣಿಯವರು, ಸುಬ್ಬು ನನಗೂ ಅಷ್ಟೇ ಸ್ವಲ್ಪ ಭಯನೇ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಆಗ ಶ್ರಾವಣಿಯವರು, ನನಗಂತೂ ತುಂಬಾನೇ ಖುಷಿ ಆಗ್ತಾ ಇದೆ ಸುಬ್ಬು, ಪ್ರಪಂಚದಲ್ಲಿ ನನಗೆಲ್ಲನೂ ಕೂಡ ನಾನು ಅಂದ್ಕೊಂಡಾಗೇನೆ ಸಿಕ್ತು ಅನ್ನೋಷ್ಟು ತುಂಬಾನೇ ಖುಷಿ ಆಗ್ತಾ ಇದೆ, ಆದರೆ ಅಪ್ಪನ ಪ್ರೀತಿ ಮಾತ್ರ ಬಿಟ್ಟು ಅಂತ ಹೇಳ್ತಾರೆ. ಆ ವಿಷಯನ ಕೇಳ್ಬಿಟ್ಟು ವೀರೇಂದ್ರ ಅವ್ರಿಗೂ ಕೂಡ ತುಂಬಾನೇ ಬೇಜಾರಾಗುತ್ತೆ, ಜೊತೆಗೆ ಸುಬ್ಬು ಕೂಡ ಬೇಜಾರಾಗ್ತಾರೆ. ಆಗ ಸುಬ್ಬು ಅವರು, ಶ್ರಾವಣಿ ಮೇಡಮ್, ನೀವು ಯಾಕೆ ಬೇಜಾರು ಮಾಡ್ಕೊಳ್ತೀರಾ, ನೀವು ಅಂದ್ಕೊಂಡಾಗೆ ಅಪ್ಪನ ಪ್ರೀತಿ ಎಲ್ಲನೂ ಕೂಡ ಸಿಗುತ್ತೆ, ಅದಕ್ಕೆ ಸಮಯ ಬೇಕು, ಎಲ್ಲದಕ್ಕೂ ಒಂದು ದಾರಿ ಇದ್ದೇ ಇರುತ್ತೆ ಅಲ್ವಾ, ಎಲ್ಲದಕ್ಕೂ ಒಂದು ದಾರಿ ಇದ್ದಾಗ ನಾವು ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋಬೇಕು, ಎಲ್ಲನೂ ಕೂಡ ಸರಿ ಹೋಗುತ್ತೆ, ನೀವು ಬೇಜಾರು ಮಾಡ್ಕೋಬೇಡಿ ಅಂತ ಸಮಾಧಾನ ಮಾಡ್ತಾ ಇರ್ತಾರೆ. ಆಗ ಶ್ರಾವಣಿಯವರು, ಅಲ್ಲ ಸುಬ್ಬು, ನನಗೆ ಎಲ್ಲನೂ ಕೂಡ ಸಿಕ್ಕಿದೆ, ಆದರೆ ಅಪ್ಪನ ಪ್ರೀತಿ ಕೂಡ ಸಿಗಬೇಕು ಅಂತ ಹೇಳ್ಬಿಟ್ಟು ವೀರೇಂದ್ರ ಅವರು ಶ್ರಾವಣಿ ಜೊತೆ ಮಾತಾಡಿದಂಥ ಎಲ್ಲ ಮಾತುಗಳನ್ನು ಕೂಡ ನೆನಪು ಮಾಡಿಕೊಂಡು ಕಣ್ಣೀರಾಗ್ತಾ ಇರ್ತಾರೆ. ಸುಬ್ಬು, ನನಗೆ ಅಪ್ಪನ ಪ್ರೀತಿ ಬೇಕು, ನಾನು ಆ ದಿನಕ್ಕೋಸ್ಕರ ಪ್ರತಿದಿನನೂ ಕೂಡ ದೇವ್ರನ್ನ ಬೇಡ್ಕೊಳ್ತಾ ಇದ್ದೀನಿ, ನಾನು ಸಾಯೋದಕ್ಕೂ ಮುಂಚೆ ಆದರೂ ಅಪ್ಪ ನನಗೆ ಪ್ರೀತಿಯಿಂದ ಮಾತಾಡಿಸ್ಬೇಕು, ಆ ದಿನಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ ಸುಬ್ಬು, ಅಪ್ಪ ಯಾವಾಗ ನನ್ನ ಜೊತೆ ಪ್ರೀತಿಯಿಂದ ನಾಲ್ಕು ಮಾತಾಡ್ತಾರೆ ಅಂತ ನಾನು ಕೇಳಿಸ್ಕೊಳ್ಳೋದಕ್ಕೆ ಕಾಯ್ತೀನಿ ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು, ನೋಡಿ ಮೇಡಮ್, ಯಜಮಾನ್ರ ಮನಸ್ಸು ತುಂಬಾನೇ ದೊಡ್ಡದು, ಹೌದು ದೇವರಂತ ಮನಸ್ಸು, ಅವರು ದೇವರಂತ ಮನುಷ್ಯ ಕೂಡ, ಈಗಿರ್ಬೇಕಾದ್ರೆ ನಿಮ್ಮ ಮನಸ್ಸನ್ನು ಕೂಡ ಅರ್ಥ ಮಾಡ್ಕೊಂಡು ನಾವು ಒಂದಲ್ಲ ಒಂದಿನ ಮಗಳು ಅಂತ ಒಪ್ಕೊಂತಾರೆ, ನೀವೇನು ಚಿಂತೆ ಮಾಡಬೇಡಿ ಮೇಡಮ್ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡ್ತಾರೆ. ಆಗ ಶ್ರಾವಣಿ ಅವರು ಕಣ್ಣೀರಾಗ್ತಾನೆ ಫೋನನ್ನು ಇಟ್ಬಿಡ್ತಾರೆ. ಈ ಕಡೆ ಸುಬ್ಬು ಅವರು ವೀರೇಂದ್ರ ಅವ್ರನ್ನ ನೋಡಿದ ತಕ್ಷಣ ವೀರೇಂದ್ರ ಅವರು ಅಲ್ಲಿಂದ ತುಂಬಾನೇ ಬೇಜಾರು ಮಾಡ್ಕೊಂಡು ರೂಮ್ಗೆ ಹೋಗ್ತಾರೆ. ಈ ಕಡೆ ಕಾಂತಮ್ಮನ ಗಂಡ ರಿಮೋಟ್ ಅನ್ನ ಹುಡುಕ್ತಾ ಇರ್ತಾರೆ. ಅಷ್ಟರಲ್ಲಿ ಕಾಂತಮ್ಮ ಅವರು ಕೂಡ ಬಂದ್ಬಿಟ್ಟು, ಬಾವಾ ಏನು ಹುಡುಕ್ತಿದ್ದೀರಾ ನೀವು ಅಂತ ಕೇಳ್ತಾರೆ. ರಿಮೋಟ್ ಬೇಕಾಗಿತ್ತು, ನಾನು ಟಿವಿನಲ್ಲಿ ಸೀರಿಯಲ್ ನೋಡಬೇಕು ಅಂತ ಹೇಳ್ತಾರೆ. ಏನೋ ರಿಮೋಟಾ, ಇಲ್ಲೇ ಇದೆಯಲ್ಲ, ಯಾಕೆ ಈ ಥರ ಹುಡುಕ್ತಾ ಇದ್ದೀರಾ ನೀವು ಅಂತ ಹೇಳ್ತಾರೆ. ಹೌದಾ ಕೊಡು, ಮತ್ತೆ ಮೊದಲು ಸೀರಿಯಲ್ ನೋಡಬೇಕು, ನಾನು ಅಲ್ಲಿದ್ದಾಗ ಹಿಂದಿ ಸೀರಿಯಲ್ನ ನೋಡ್ತಾ ಇದ್ದೆ, ಆದರೆ ಇವಾಗ ಏನಾಯಿತು ಏನು ಕತೆನೋ ಒಂದು ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ. ಆಗ ಕಾಂತಮ್ಮ ಅವರು, ಏನೋ ಹಿಂದಿನ, ನೀನಿರೋದು ಈ ಕನ್ನಡದ ನೆಲದಲ್ಲಿ, ಈಗಿರ್ಬೇಕಾದ್ರೆ ಹಿಂದಿ ನೆನಪು ಮಾಡ್ಕೊಳ್ತೀಯಾ, ಬದುಕ್ತಾ ಇರೋದು ಕನ್ನಡದ ನೆಲದಲ್ಲಿ, ಜೊತೆಗೆ ಕುಡಿತಾ ಇರೋದು ಕನ್ನಡದ ಗಾಳಿ, ಈಗಿರ್ಬೇಕಾದ್ರೆ ನಮ್ಮ ತಾಯಿ, ಕನ್ನಡ ತಾಯಿ ನಮ್ಮನ್ನ ಈ ಥರ ಕಾಪಾಡಿದಾಳೆ ಅಂತಂದರೆ ಅದಕ್ಕೆ ಅವಳೇ ಕಾರಣ, ನಾವಿಲ್ಲಿದ್ದೀವಿ ಅಂದರೆ ಅದಕ್ಕೆ ಅವಳೇ ಕಾರಣ, ಈಗಿರುವಾಗ ಬೇರೆ ಭಾಷೆನ ನೆನಪು ಮಾಡ್ಕೊಳ್ತೀಯಾ ಬಾವ, ಎಲ್ಲ ಕೂಡ ಕನ್ನಡಿಗರದೇ ತಪ್ಪು, ಬೇರೆಯವರು ಭಾಷೆ ಮಾತಾಡೋದಕ್ಕೆ ಬರೋದಿಲ್ಲ ಅಂತಂದರೆ ನಾವು ಕೂಡ ಅವ್ರ ಭಾಷೆನ ಕಲ್ಕೊಂಡು ಮಾತಾಡ್ತೀವಿ, ಆದರೆ ಮಾತ್ರ ಕನ್ನಡ ಗೊತ್ತಿಲ್ಲ ಅಂತ ಹೇಳೇ ಬಿಡ್ತಾರೆ ಅಂತ ಹೇಳ್ತಾರೆ. ಆಗ ಕಾಂತಮ್ಮನ ಗಂಡ ಇದ್ದವರು, ಅಲ್ಲ ಕಣೆ, ನೀನು ಹೇಳೋದು ನೋಡ್ತಾ ಇದ್ರೆ ಕನ್ನಡದ ಮೇಲೆ ನನಗೆ ಅಭಿಮಾನ ಇಲ್ಲ ಅಂತನಾ, ಅಲ್ಲಿ ಹಿಂದಿ ಸೀರಿಯಲ್ ನೋಡ್ತಾ ಇದ್ದೆ, ಅದಕ್ಕೆ ಸಲುವಾಗಿ ನಾನು ಆ ಸೀರಿಯಲ್ ಏನಾಯಿತು ಅಂತ ನೋಡಬೇಕಷ್ಟೇ ಅಂತ ಹೇಳ್ಬಿಟ್ಟು ಸೀರಿಯಲ್ ನೇಮ್ ಕೂಡ ಹೇಳ್ತಾರೆ. ಅಯ್ಯೋ ಈ ಸೀರಿಯಲ್ಲು ಕನ್ನಡದಲ್ಲಿದೆ ಕಣ್ರಿ, ಅದೇ ಜೊತೆಯಲ್ಲಿ ಇದನ್ನೇ ಹಿಂದಿಗೆ ರೀಮೇಕ್ ಮಾಡಿದ್ದಾರೆ, ಅನ್ಯ ಭಾಷೆಗಳಲ್ಲಿ ನಮ್ಮ ಕನ್ನಡ ಸೀರಿಯಲ್ಲು ರೀಮೇಕ್ ಆಗ್ತಾ ಇದೆ, ಜೊತೆಯಲ್ಲಿನೇ ನೀವು ನೋಡಬೇಕಾಗಿರೋದು, ಆ ಸೀರಿಯಲ್ ನೋಡ್ರಿ ಅಂತ ಹೇಳ್ತಾರೆ. ಆಗ ಸರಿ ಅಂತ ಕೂಡ ಅವರು ಹೇಳ್ತಾರೆ. ಈ ಕಡೆ ಪೃಥ್ವಿ ಅವರು ರೋಡಲ್ಲಿ ಬಿದ್ದಿರ್ತಾರೆ. ಅಷ್ಟರಲ್ಲಿ ಎಲ್ಲ ರೌಡಿಗಳು ಕೂಡ ಅಟ್ಯಾಕ್ ಮಾಡ್ಬಿಡ್ತಾರೆ. ಇಷ್ಟು ದಿನ ಹೆಂಗೆ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದ ಅಲ್ವಾ, ನಾವು ಇವಾಗಲೇ ಮೇಡಮ್ಗೆ ಫೋನ್ ಮಾಡಿ ಹೇಳಬೇಕು, ಇವನ್ನ ಸಾಯಿಸ್ಬೇಕು, ಆದರೆ ಮೇಡಮ್ಗೆ ಹೇಳ್ದೇನೆ ನಾವು ಸಾಯಿಸಬಾರ್ದು, ಅವ್ರಿಗೆ ಕೆಲವು ವಿಷಯ ಗೊತ್ತಾಗಬೇಕಂತೆ, ಇವನ ಜೊತೆ ಮಾತಾಡಬೇಕು ಅಂತ ಬೇರೆ ಹೇಳ್ತಾ ಇದ್ರು, ಈಗಿರ್ಬೇಕಾದ್ರೆ ಮೇಡಮ್ಗೆ ನಾವು ಇನ್ಫಾರ್ಮ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ವಿಡಿಯೋ ಕಾಲ್ ಮಾಡಿ ಮಾತಾಡ್ತಾರೆ. ಆಗ ವಿಜಯಾಂಬಿಕರು, ನೋಡಿ ಮೇಡಮ್, ವಿಡಿಯೋ ಕಾಲ್ ಮಾಡಿ ತೋರಿಸ್ತಾ ಇದ್ದೀನಿ, ಇಲ್ಲೇ ಬಿದ್ದಿದ್ದಾನೆ ಅವನು, ಏನು ಮಾಡಬೇಕು ಅಂತ ಹೇಳಿ, ಸಾಯಿಸ್ಬಿಡ್ಲಾ ಅಂತ ಕೇಳ್ತಾರೆ. ಆಗ ಇಲ್ಲ ಅವನು ನನ್ನ ಕೈಯಿಂದನೇ ಸಾಯ್ಬೇಕು, ಅವನನ್ನ ನನ್ನ ಗೋಡನ್ಗೆ ಕರ್ಕೊಂಬನ್ನಿ ಅಂತ ಹೇಳ್ತಾರೆ. ಆಗ ರೌಡಿಗಳು ಪೃಥ್ವಿನ ಎತ್ಕೊಳ್ಳೋದಕ್ಕೆ ಅಂತ ಹೋಗೋ ಅಷ್ಟರಲ್ಲಿ ಪದ್ದು ಬಂದ್ಬಿಡ್ತಾರೆ. ಹೇ ಯಾಕ್ರೋ ನನ್ನ ಗೆಳೆಯನ ಮುಟ್ಟಿದ್ರೆ ನೋಡ್ರಿ, ನಿಮ್ಮನ್ನ ಮಾತ್ರ ಸುಮ್ಮನೆ ಬಿಡೋದಿಲ್ಲ ಅಂತ ಜೋರಾಗಿ ಒಂದು ಆವಾಜ್ ಹಾಕಿ ಆ ರೌಡಿಗಳಿಗೆ ಹೊಡಿತಾರೆ. ಆಗ ಆ ರೌಡಿಗಳೆಲ್ಲರೂ ಸೇರಿ ಪದ್ದುನ ಹೊಡೋದಕ್ಕೆ ಅಂತ ಹೋಗ್ತಾರೆ, ಆದರೆ ಪದ್ದು ಕೂಡ ಶಕ್ತಿ ಮೀರಿ ಆ ರೌಡಿಗಳ ಜೊತೆ ಫೈಟ್ ಮಾಡ್ತಾ ಇರ್ತಾರೆ. ಆಗ ವಿಡಿಯೋ ಕಾಲಲ್ಲಿ ವಿಜಯಾಂಬಿಕ ಅವರು ಆ ರೌಡಿಗಳು ಹೊಡಿತಾ ಇರೋದನ್ನ ಪದ್ದು ಅವ್ರನ್ನ ನೋಡ್ತಾರೆ. ಅಲ್ಲ, ಇಷ್ಟು ದಿನ ಇವನ ಹಿಂದೆ ಇದ್ದಿದ್ದು ಪದ್ದುನ, ಅವನನ್ನ ಇಷ್ಟು ದಿನ ಕಾಪಾಡಿದ್ದು, ಇವನಿಗೆ ಊಟ ಹಾಕಿದ್ದು, ಇವನ್ನ ನೋಡ್ಕೊಂಡಿದ್ದು ಹಾಗಾದ್ರೆ ಪದ್ದು ಮಾತ್ರ ಸಾಲಿಗ್ರಾಮನ ಇನ್ನೂ ಮರ್ತಿಲ್ಲ, ಎಲ್ಲೋ ಮರ್ತು ಒಂದು ಮೂಲೆಯಲ್ಲಿ ಬದುಕ್ತಾ ಇದ್ದಾನೆ ಅಂತ ನಾನು ಅಂದ್ಕೊಂಡ್ರೆ, ಈ ಥರ ಇವನು ಆ ಸಾಲಿಗ್ರಾಮದ ಕುಟುಂಬದ ಮೇಲೆ ಇನ್ನೂ ಅಭಿಮಾನ ಇನ್ನೂ ಇಟ್ಕೊಂಡೇ ಇದ್ದಾನೆ, ಇವನ್ನ ಎದುರಾಕೊಂಡ್ರೆ ನಾನು ಬದುಕೋದಕ್ಕೆ ಆಗೋದಿಲ್ಲ, ಇವನ್ನ ಇಟ್ಕೊಂಡು ನಾನು ಬದುಕೋದು ತುಂಬಾ ಕಷ್ಟ ಆಗುತ್ತೆ, ಇವನ ಕತೆನ ಏನಾದರೂ ಮಾಡಲೇಬೇಕು
ಇವನು ನನ್ನ ದಾರಿಗೆ ಅಡ್ಡ ಆಗ್ತಾ ಇದ್ದಾನೆ, ಏನಾದರೂ ಮಾಡಲೇಬೇಕಲ್ವಾ ಅಂತ ತುಂಬಾನೇ ಭಯ ಪಟ್ಕೊಂಡು ವಿಡಿಯೋ ಕಾಲಲ್ಲಿ ನೋಡ್ತಾನೆ ಇರ್ತಾರೆ. ಆಗ ಪದ್ದವರು ನೋಡ್ರೋ ನನ್ನ ಗೆಳೆಯನ ಯಾರು ಕೂಡ ಮುಟ್ಟೋದಕ್ಕಾಗೋದಿಲ್ಲ, ಆ ಯಮನಿಂದನೇ ನಾನು ಕಾಪಾಡಿಕೊಂಡು ನನ್ನ ಗೆಳೆಯನ ಕರ್ಕೊಂಬಂದಿದ್ದೀನಿ. ಈಗಿರುವಾಗ ಆ ಯಮ ಬಂದರೂ ಕೂಡ ನನ್ನ ಗೆಳೆಯನ್ನ ಏನು ಮಾಡೋದಕ್ಕಾಗೋದಿಲ್ಲ ಗೊತ್ತಾಯ್ತಾ ಅಂತ ಹೇಳ್ಬಿಟ್ಟು ಆ ರೌಡಿಗಳಿಗೆ ಚೆನ್ನಾಗಿ ಹೊಡಿತಾ ಇರ್ತಾರೆ. ಆಗ ವಿಜಯಾಂಬಿಕ ಅವರು ಪದ್ದು ಅವರು ಫೈಟ್ ಮಾಡ್ತಿರೋದನ್ನ ನೋಡ್ಬಿಟ್ಟು ಫುಲ್ ಶಾಕ್ ಆಗಿಬಿಡ್ತಾರೆ. ಫೈಟ್ ಮಾಡೋದನ್ನ ಒಬ್ಬ ರೌಡಿ ನಿಂತ್ಕೊಂಡು ವಿಡಿಯೋದಲ್ಲಿ ತೋರಿಸ್ತಾ ಇರ್ತಾರೆ ವಿಜಯಾಂಬಿಕಾ ಅವರು. ಅದನ್ನ ನೋಡ್ಬಿಟ್ಟು ತುಂಬಾನೇ ಗಾಬರಿ ಪಡ್ಕೊಳ್ತಾ ಇರ್ತಾರೆ. ಆಗ ಪದ್ದು ಅವರು ಜೋರಾಗಿ ಆ ರೌಡಿಗಳಿಗೆ ಹೊಡಿತಾರೆ. ಆಗ ಆ ರೌಡಿಗಳು ಅಲ್ಲಿಂದ ಓಡೋಗ್ಬಿಡ್ತಾರೆ. ಆದ್ರೆ ವಿಡಿಯೋ ತೋರಿಸ್ತಾ ಇದ್ದಂತ ರೌಡಿನ ಇಟ್ಕೊಂಡ್ಬಿಟ್ಟು ಆ ಫೋನನ್ನ ಕಿತ್ಕೊಂಡು ವಿಜಯಾಂಬಿಕಾ ಅವ್ರ ಜೊತೆ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಆಗ ವಿಜಯಾಂಬಿಕಾ ಅವರು ಮುಖ ಮುಚ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಆಗ ಪದ್ದು ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತು, ನೀನು ಎಲ್ಲೇ ಇದ್ರೂ ಕೂಡ ನಿನ್ನ ಕತೆನ ಆದಷ್ಟು ಬೇಗ ಮುಗಿಸ್ತೀವಿ, ನಿನ್ನ ಜೊತೆಗೆ ನಿನಗೆ ಸಾವು ಆದಷ್ಟು ಬೇಗ ನಿನ್ನ ಎದುರಿಗೆ ಕಣ್ಮುಂದೆ ಬರುತ್ತೆ, ನೋಡ್ತಾ ಇರೋ ನಿನಗೆ ಒಂದು ಅಂತ್ಯನ ಹಾಡೇ ಆಡ್ತೀನಿ ನಾನು, ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಆ ಮಾತನ್ನ ಕೇಳ್ಬಿಟ್ಟು ವಿಜಯಾಂಬಿಕಾಗೆ ತುಂಬಾ ಗಾಬರಿ ಆಗುತ್ತೆ. ಪೃಥ್ವಿನ ನನ್ನ ಕೈಗೆ ಸಿಗಲಿಲ್ಲ, ಇವ್ನು ನೋಡಿದ್ರೆ ಈ ಥರ ಬೆದರಿಕೆ ಆಗ್ತಾ ಇದ್ದಾನಲ್ಲ, ಪದ್ದುನ ಹೆದರಾಡ್ಕೊಂಡು ನಾನು ಏನು ಮಾಡಲಿ ಅಂತ ತುಂಬಾ ಗಾಬರಿಯಿಂದ ಶಾಕಲ್ಲಿ ಫೋನನ್ನು ಕಟ್ ಮಾಡ್ತಾರೆ. ಈ ಕಡೆ ವಿಜಯಾಂಬಿಕರು ಫೋನ್ ಕಟ್ ಮಾಡಿಬಿಟ್ಟು ತುಂಬಾ ಟೆನ್ಷನ್ ಮಾಡಿಕೊಂಡು ನಾನು ಅಂದ್ಕೊಂಡಿದ್ದೆಲ್ಲ ಉಲ್ಟಾ ಆಗ್ಬಿಡ್ತು, ನನ್ನ ಎದುರಿಗೆ ಪದ್ದುನೇ ನಿಂತ್ಬಿಟ್ಟಿದ್ದಾನಲ್ಲ, ಏನು ಮಾಡಲಿ ಅಂತ ತುಂಬಾ ಗಾಬರಿ ಪಟ್ಕೊಂಡು ಟೆನ್ಷನಲ್ಲಿ ಕೂತಿರ್ತಾರೆ. ಅಷ್ಟರಲ್ಲಿ ಸಾವಿತ್ರಿ ಅವರು ಕಾಫಿನ ತೊಗೊಂಡು ಬರ್ತಾರೆ. ಅತ್ತೆ ಕಾಫಿ ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕ ಅವರು ತುಂಬಾ ಕೋಪದಲ್ಲಿ ಸಾವಿತ್ರಿನ ನೋಡ್ತಾ ಇರ್ತಾರೆ. ಅತ್ತೆ ಕಾಫಿ ತಗೊಳ್ಳಿ ಅಂತ ಮತ್ತೆ ಹೇಳ್ತಾರೆ. ಆಗ ನಿಧಾನವಾಗಿ ಎದ್ದು ನಿಂತ್ಕೊಂಡು ಕಾಫಿನ ತೊಗೊಂಡ್ಬಿಟ್ಟು ಜೋರಾಗಿ ಸಾವಿತ್ರಿ ಮುಖಕ್ಕೆ ಕಾಫಿನ ಎರಚಿಬಿಡ್ತಾರೆ. ಆಗ ಸಾವಿತ್ರಿ ಅವರು ತುಂಬಾ ಗಾಬರಿ ಪಟ್ಕೊಬಿಡ್ತಾರೆ. ಮೊದಲು ಇಲ್ಲಿಂದ ಹೋಗು, ಇಲ್ಲಾಂದ್ರೆ ನಾನು ಸುಮ್ಮನೆ ಇರೋದಿಲ್ಲ ಅಂತ ಹೇಳ್ತಾರೆ. ಆಗ ಸಾವಿತ್ರಿ ಅವರು ಕಣ್ಣೀರು ಹಾಕ್ಕೊಂಡು ಅಲ್ಲಿಂದ ಹೊರಗಡೆ ಹೋಗ್ಬಿಡ್ತಾರೆ. ಈ ಕಡೆ ವಿಶಾಲಾಕ್ಷಿ ಅವರು ಬಟ್ಟೆನ ಮಡಿಸ್ತಾ ತನ್ನ ಗಂಡನ ಬಗ್ಗೆ ಯೋಚನೆ ಮಾಡ್ತಾ ಕೂತಿರ್ತಾರೆ. ಅಷ್ಟರಲ್ಲಿ ಕಾಂತಮ್ಮ ಅವ್ರು ಬರ್ತಾರೆ. ಏನೇ ವಿಶಾಲಾಕ್ಷಿ, ಯಾಕೆ ಈ ರೀತಿಯ ಮಗನ ಮುಂಗ್ ಮಾಡ್ಕೊಂಡು ಸುಮ್ ಕುಂತಿದ್ಯಾ, ಏನಾಯ್ತು ಅಂತ ಹೇಳು ಅಂತ ಹೇಳ್ತಾರೆ. ಅಯ್ಯೋ ಏನಿಲ್ಲ ಅಂತ ವಿಶಾಲಾಕ್ಷಿ ಹೇಳ್ತಾರೆ. ಅಯ್ಯೋ ನನಗೆಲ್ಲ ಗೊತ್ತಮ್ಮ, ನನ್ನ ಕಣ್ಣಲ್ಲಿ CCTV ಇದೆ, ಈ ಥರ ಇರೋದಕ್ಕೇನೆ ನನಗೆ ಗೊತ್ತಾಗಿರೋದು ಎಲ್ಲನೂ ಅಂತ ಹೇಳ್ತಾರೆ. ಅಯ್ಯೋ ಏನು ಗೊತ್ತಾಯ್ತು ನಿಮಗೆ ಹೇಳಿ ಅಂತ ಹೇಳ್ತಾರೆ. ಆಗ ಕಾಂತಮ್ಮ, ನನಗೆ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯಾ, ನಿನ್ನ ಗಂಡ ಸಿಟ್ಟು ಮಾಡಿಕೊಂಡು ನಿನಗೆ ಜೋರು ಮಾಡಿ ಬೈದು ಹೋಗಿದ್ದನ್ನ ನಾನು ಕಣ್ಣಾರೆ ನೋಡಿದೆ, ಹೇಳು ವಿಶಾಲಾಕ್ಷಿ ಯಾಕೆ ಈ ರೀತಿ ಇದೆಯಾ ನೀನು, ಅದನ್ನೇ ನಾನು ಹೇಳ್ತಾ ಇರೋದು, ಇದು ಒಂಥರ 4ನೇ ಸ್ಟೆಪ್ ಅಂತ ಹೇಳ್ತಾರೆ. 4ನೇ ಸ್ಟೆಪ್ಪಾ, ಏನು ಹಂಗಂದ್ರೆ ಅಂತ ಕೇಳ್ತಾರೆ. ಏನು ಅಂದರೆ ಹೊರಗಡೆ ಸಂಬಂಧ ಇಟ್ಕೊಂಡಿರ್ತಾರಲ್ಲ ಆ ಗಂಡಸರು ಇವಾಗ ಕೊನೆಯಾಗಿ ಹೆಂಡ್ತಿರಿಗೆ ಬೈದು ಜೋರು ಮಾಡಿ ಅವ್ರನ್ನ ಹೆದರಾಕೊಂಡು ಹೋಗ್ತಾರೆ ಅವ್ರ ಜೊತೆ ಮಾತಾಡೋದಕ್ಕೆ, ಅದನ್ನೇ 4ನೇ ಸ್ಟೆಪ್ ಅಂತ ಹೇಳೋದು ಅಂತ ಹೇಳ್ತಾರೆ. ಆ ವಿಷಯನ ಕೇಳ್ಬಿಟ್ಟು ವಿಶಾಲಾಕ್ಷಿಗೆ ತುಂಬಾ ಗಾಬರಿ ಆಗುತ್ತೆ. ನೀವು ಏನೇನೋ ಹೇಳಿ ನನ್ನ ತಲೆ ಕೆಡಿಸ್ಬೇಡಿ, ಅವರು ಹೇಳೋದನ್ನು ಕೇಳ್ತಾ ಇದ್ರೆ ಅವ್ರು ಹೇಳಿದ್ದೇ ಸರಿ ಅನಿಸುತ್ತೆ, ನೀವು ಹೇಳೋದನ್ನು ಕೇಳ್ತಾ ಇದ್ರೆ ನೀವು ಹೇಳಿದ್ದೇ ಸರಿ ಅನಿಸುತ್ತೆ, ನನಗೆ ಯಾವ್ದು ನಂಬಬೇಕು ಯಾವ್ದು ಬಿಡಬೇಕು ಅಂತ ಒಂದು ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಆಗ ಕಾಂತಮ್ಮರು, ಅಯ್ಯೋ ಮಡ್ಚೆ ಬಟ್ಟೆನ ಎಷ್ಟು ತಕ ಮಾಡ್ತೀಯ ನೀನು ಅಂತ ಹೇಳ್ತಾರೆ. ಈ ಕಡೆ ಪದ್ದು ಅವರು ನಂದಿನಿ ಅವ್ರ ಹತ್ರ ಬರ್ತಾರೆ. ನಂದಿನಿ ಅವರೇ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ನಾನು ನಿಮ್ಮ ಹತ್ರ ಒಂದು ಸತ್ಯನ ಮುಚ್ಚಿಟ್ಟಿದ್ದೀನಿ ಅಂತ ಹೇಳ್ತಾರೆ. ಅಯ್ಯೋ ಪದ್ದು, ನೀನು ಕ್ಷಮೆ ಕೇಳಬೇಡ, ನೀನು ನನ್ನಿಂದ ಒಂದು ಸತ್ಯನ ಮುಚ್ಚಿಟ್ಟಿದ್ಯಾ ಅಂತ ಅಂದರೆ ಅದು ನನಗೆ ಒಳ್ಳೇದಾಗಬೇಕು ಅನ್ನೋ ಉದ್ದೇಶದಿಂದನೇ ಈ ರೀತಿ ಮಾಡ್ತೀಯಾ, ನಾನು ಯಾವುದೇ ಕಾರಣಕ್ಕೂ ತಪ್ಪು ತಿಳ್ಕೊಳ್ಳಲ್ಲ ಅಂತ ಹೇಳ್ತಾರೆ. ನಿಮಗೆ ಏನು ಸತ್ಯ ಬೇಕಿತ್ತೋ ಆ ಸತ್ಯ ನಿಮ್ಮ ಕಣ್ಣು ಮುಂದೆನೇ ಇದೆ ಅಂತ ಹೇಳ್ಬಿಟ್ಟು ಪೃಥ್ವಿನ ತೋರಿಸ್ತಾರೆ. ಪೃಥ್ವಿ ಕೂಡ ಎದುರಿಗೆ ಬಂದು ನಿಂತಿರ್ತಾರೆ. ಆಗ ಅವ್ರು ನೋಡ್ಬಿಟ್ಟು ಅಣ್ಣ ಅಂತ ಮಾತಾಡಿಸ್ತಾರೆ. ಆಗ ಪೃಥ್ವಿ ಕೂಡ, ತಂಗಿ, ನನ್ನ ಸ್ವಂತ ತಂಗಿ ನೋಡಿದ್ರು ಇಷ್ಟು ಖುಷಿ ಆಗ್ತಿಲ್ಲ, ನಿಮ್ಮನ್ನು ನೋಡಿ ತುಂಬಾ ಖುಷಿ ಆಗ್ತಾ ಇದೆ, ನಾನು ಎಲ್ಲ ಸತ್ಯನ ಕೂಡ ಹೇಳಬೇಕು ಅಂತ ಹೇಳ್ತಾ ಇರ್ತಾರೆ. ಈ ಕಡೆ ವೀರೇಂದ್ರ ಅವರು ಆ ಕಡೆಯಿಂದ ಈ ಕಡೆ ಯೋಚನೆ ಮಾಡ್ತಾ, ನಾನು ಯಾಕೆ ಶ್ರಾವಣಿ ಮೇಲೆ ಅಷ್ಟು ಕೋಪ ಮಾಡಿಕೊಂಡೆ, ಯಾಕೆ ಆ ಮಗು ಮೇಲೆ ಅಷ್ಟು ಪ್ರತೀಕಾರ ತೀರಿಸ್ಕೊಂಡೆ, ನನಗೆ ಏನು ಅಂತಲೇ ಅರ್ಥ ಆಗ್ತಾ ಇಲ್ವಲ್ಲ, ನಾನು ಒಬ್ಬ ಶಿಕ್ಷಣ ಮಂತ್ರಿ ಆಗ್ಬಿಟ್ಟು ಸಾಲಿಗ್ರಾಮದ ಆ ಗುಡಿನ ನೋಯಿಸ್ಬಿಟ್ಟೆ, ಆ ಪುಟ್ಟ ಹೃದಯಕ್ಕೆ ಏನು ಗೊತ್ತು, ಅದು ಏನು ನನಗೆ ದ್ರೋಹ ಮಾಡಿಲ್ಲ, ಹೀಗಿರಬೇಕಾದ್ರೆ ನಾನು ಯಾಕೆ ಈ ರೀತಿ ಮಾಡಿದೆ, ನನಗೆ ಬೇಜಾರು ಮಾಡಿರೋದು, ನನಗೆ ದ್ರೋಹ ಮಾಡಿರೋದು ಅವರಮ್ಮ ಆ ನಂದಿನಿ, ಆಗಿರಬೇಕಾದ್ರೆ ಆ ಮಗು ಏನು ಮಾಡಿದ್ದು, ನಾನು ಈ ರೀತಿ ಮಾಡೋದು ತಪ್ಪು, ನಾನು ಯಾಕೆ ಈ ಥರ ಹಾಗೆ ಸಾಧಿಸ್ತಾ ಇದ್ದೀನಿ, ನಾನು ಮಾಡಿದ್ದೆಲ್ಲ ತಪ್ಪು, ಶ್ರಾವಣಿನ ತುಂಬಾ ಕೇರ್ ಮಾಡಬೇಕು, ತುಂಬಾ ಚೆನ್ನಾಗಿ ನೋಡ್ಕೋಬೇಕು, ಅವಳ ಜೊತೆ ನಾನು ಮಾತಾಡಬೇಕು, ಅವಳಿಗೆ ನನ್ನ ತಂದೆ ಪ್ರೀತಿನ ಕೊಡಬೇಕು ಅಂತ ಯೋಚನೆ ಮಾಡ್ತಾ ನಾನು ಮಾಡಿದ ತಪ್ಪು ಅಂತ ಪಶ್ಚಾತ್ತಾಪ ಪಡ್ತಾ ಇರ್ತಾರೆ. ಹೀಗೆ ಕೋಪ ಇರೋದು ಆ ನಂದಿನಿ ಮೇಲೆ. ಆ ನಂದಿನಿ ಮತ್ತು ನಾನು ಗೆಳೆಯ ಅಂತ ನಂಬಿರೋ ಆ ಪೃಥ್ವಿ ಇಬ್ಬರು ಕೂಡ ನನಗೆ ಮೋಸ ಮಾಡಿಬಿಟ್ರು, ನಾನು ಎಷ್ಟು ನಂಬಿದ್ದೆ, ನನ್ನ ನಂಬಿಕೆಗೆ ದ್ರೋಹ ಮಾಡಿಬಿಟ್ರು, ನಾನು ಮಾತ್ರ ಯಾವತ್ತೂ ಈ ಕಾರಣಕ್ಕೂ ಅವ್ರನ್ನ ಕ್ಷಮಿಸೋದಿಲ್ಲ ಅಂತ ಹೇಳ್ತಾ ಇರ್ತಾರೆ. ಶ್ರಾವಣಿ ನಂದಿನಿ ಮತ್ತು ಪೃಥ್ವಿಗೆ ಹುಟ್ಟಿರೋದು ಅಂತ ವಿಜಯಾಂಬಿಕ ಅವರು ವೀರೇಂದ್ರ ಅವರಿಗೆ ಹೇಳಿ ಕರೆಕ್ಟಾಗಿ ಚೆನ್ನಾಗಿ ಬ್ರೈನ್ ವಾಶ್ ಮಾಡಿ ನಂಬಿಸಿರ್ತಾರೆ. ಅದನ್ನೇ ಸರಿ ಅಂತ ಅಂದ್ಕೊಂಡು ವೀರೇಂದ್ರ ಅವರು ಕೂಡ ಮನಸ್ತಾಪದ ಮಾಡಿಕೊಂಡು ಬೇಜಾರು ಮಾಡ್ಕೊಂಡಿರ್ತಾರೆ. ಈ ಕಡೆ ಸುಬ್ಬು ಅವರು ಶ್ರಾವಣಿಗೋಸ್ಕರ ಮಲ್ಲಿಗೆ ಹೂನ ತಗೊಂಡು ಬರ್ತಾರೆ. ಆಗ ಶ್ರಾವಣಿಯವರು, ಸುಬ್ಬು, ನನಗೆ ಅಮ್ಮನ ಪ್ರೀತಿ ಅಂತೂ ಸಿಗಲಿಲ್ಲ, ಕಡೆ ಪಕ್ಷ ಅಪ್ಪ ಆದರೂ ಫೋನ್ ಮಾಡಿ ಹೇಗಿದೆಯಮ್ಮ ಅಂತ ನನಗೆ ಕಾಳಜಿ ತೋರಿಸಿದ್ರೆ ಅಷ್ಟೇ ಸಾಕಿದ್ದು ಸುಬ್ಬು, ಅದು ಇಲ್ವಲ್ಲ ನನ್ನ ಪಾಲಿಗೆ ಅಂತ ಹೇಳ್ಬಿಟ್ಟು ಕಣ್ಣೀರಾಗ್ತಾ ಸುಬ್ಬನ ತಪ್ಕೊಂಡು ಅಳ್ತಾ ಇರ್ತಾರೆ. ಅಷ್ಟರಲ್ಲಿ ವೀರೇಂದ್ರ ಅವರು ಕೂಡ ಶ್ರಾವಣಿ ಹೇಳಿದ ಮಾತನ್ನು ನೆನಪು ಮಾಡ್ಕೊಳ್ತಾರೆ. ಸಾಯೋದಕ್ಕೂ ಮುಂಚೆನಾದರೂ ಅಪ್ಪ ನನಗೆ ಪ್ರೀತಿ ತೋರಿಸ್ತಾರ ಸುಬ್ಬು ಅಂತ ಹೇಳಿದ ಮಾತು ಕೂಡ ನೆನಪು
ಮಾಡಿಕೊಂಡು ಶ್ರಾವಣಿಗೆ ಫೋನ್ ಮಾಡೇ ಬಿಡ್ತಾರೆ. ಆಗ ಶ್ರಾವಣಿ ಅವರು ಸುಬ್ಬು ಅಪ್ಪ ಫೋನ್ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು ಶ್ರಾವಣಿ ಮೇಡಮ್ ಮೊದಲು ಫೋನ್ನ ರಿಸೀವ್ ಮಾಡಿ ಮಾತಾಡಿ ಅಂತ ಹೇಳ್ತಾರೆ. ಆಗ ವೀರೇಂದ್ರ ಅವರು ಶ್ರಾವಣಿ ಹೇಗಿದ್ಯಮ್ಮ, ಏನು ಮಾಡ್ತಿದ್ಯಾ, ಎಲ್ಲರೂ ಚೆನ್ನಾಗಿದ್ದಾರಾ, ಮನೇಲೆಲ್ಲರೂ ಆರಾಮಿದ್ದಾರಾ, ನಿನಗೇನೇ ಬೇಜಾರಾದರೂ ಕೂಡ ನನ್ನ ಹತ್ರ ಹೇಳ್ಕೊಳಮ್ಮ, ಯಾವುದಕ್ಕೂ ಕೂಡ ಸಂಕೋಚ ಪಟ್ಕೋಬೇಡ, ಜೊತೆಗೆ ನಾನು ಯಾವಾಗಲೂ ನಿನ್ನ ಜೊತೆ ಇರ್ತೀನಿ, ಅದನ್ನು ಮಾತ್ರ ಮರಿಬೇಡ ಅಂತ ಹೇಳ್ತಾರೆ. ಆ ಮಾತನ್ನು ಕೇಳ್ಬಿಟ್ಟು ಶ್ರಾವಣಿಗಂತೂ ತುಂಬಾ ಖುಷಿ ಆಗುತ್ತೆ. ಜೊತೆಗೆ ವೀರೇಂದ್ರ ಮತ್ತು ವಂದನಾ ಕೂಡ ಈ ಮಾತನ್ನು ಕೇಳಿಕೊಂಡು ಖುಷಿ ಪಡ್ತಾ ಇರ್ತಾರೆ. ಇದಾಗಿತ್ತು ಈ ಸಂಚಿಕೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.